ಹಲೋ ನಮಸ್ಕಾರ ಸ್ನೇಹಿತರೆ. ಫೈನಲಿ ಇಲ್ಲಿ ಕೀರ್ತಿ ಬದುಕಿಲ್ಲ ಅನ್ನೋ ಸತ್ವ ಲಕ್ಷ್ಮಿ ಮತ್ತೆ ಮನೆಯವ್ರಿಗೆ ತಿಳಿದೇ ಹೋಯ್ತಾ? ಹಾಗಿದ್ರೆ ಇಲ್ಲಿ ಕೀರ್ತಿ ಶವ ಸಂಸ್ಕಾರ ಆಗ್ತಿದ್ಯಾ? ಕೀರ್ತಿ ಶವ ಸಿಕ್ಕೇ ಬಿಡ್ತಾ? ಏನಾಗ್ತದೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ. ಇಲ್ಲಿ ಕಾವೇರಿ ಪ್ಲಾನ್ ವರ್ಕೌಟ್ ಆಯ್ತಾ? ಹಾಗಿದ್ರೆ ಇಲ್ಲಿ ಕಾವೇರಿ ವಿರುದ್ಧ ಸಿಡಿದದ್ದು ಯಾಕೆ ಲಕ್ಷ್ಮಿ? ಅಬ್ಬಬ್ಬಾ, ಲಕ್ಷ್ಮಿಯ ಈ ಅವತಾರಕ್ಕೆ ಕಾವೇರಿ ಅವರೇನು ಇಡೀ ಫ್ಯಾಮಿಲಿನೇ ಸೈಲೆಂಟ್ ಆಗಬೇಕಾಗತ್ತ. ಇಲ್ಲಿ ಲಕ್ಷ್ಮಿ ಹೇಗಾದ್ರೂ ಮಾಡಿ ಕೀರ್ತಿ ಮೊಬೈಲನ್ನು ಓಪನ್ ಮಾಡಿಸ್ಬೇಕು ಅನ್ನೋ ಕಾರಣಕ್ಕೆ ತನ್ನ ಭಾವ ತಾಂಡು ಫ್ರೆಂಡ್ ಟೆಕ್ನಿಷಿಯನ್ನ ಫೋನ್ ಮಾಡಿ ಕರೆದಿರ್ತಾಳೆ. ಅದರ ಒಳಗಡೆ ಈ ಕಡೆ ಕಾವೇರಿ ಅವರು ಕೂಡ ಟ್ರೀಟ್ಮೆಂಟ್ ತಗೊಂಡು ಬರ್ತಾರೆ. ಟ್ರೀಟ್ಮೆಂಟ್ ತಗೊಂಡು ಬರ್ತಿದ್ದಾಗೆ ಈ ವಿಷಯ ತಿಳಿದಿದ್ದ ಹಾಗೆ ಬೆರಗಾಗ್ಬಿಡ್ತಾರೆ, ನಿಬ್ಬೆರಗಾಗ್ತಾರೆ, ಹೆದ್ರು ಬಿಡ್ತಾರೆ, ನಡ್ಕೊ ಹೋಗ್ತಾರೆ ಅಂತ ಹೇಳ್ಬೋದು. ಆದರೆ ಕೃಷ್ಣಕಾಂತ್, ವೈಷ್ಣವ್ ಎಲ್ಲರೂ ಕೂಡ ಲಕ್ಷ್ಮಿಯ ಈ ಒಂದು ಕೆಲಸಕ್ಕೆ ಇದು ಹುಚ್ಚಾಟ ಅಂತ ಹೇಳ್ತಿದ್ದಾರೆ. ಈ ಕಡೆ ವೈಷ್ಣವತ್ತು ಲಕ್ಷ್ಮಿನ ಕರ್ಕೊಂಡು ಹೋಗಿದ್ದೆ, ನಿಮ್ಗಿದೆಲ್ಲ ಅತಿ ಆಯ್ತು ಅಂತ ಅನ್ನಿಸ್ತಾ ಇಲ್ವಾ? ನೀವು ಮಾಡ್ತಿರೋದು ಎಷ್ಟು ಸರಿ? ಇದೆಲ್ಲ ಬೇಕಿದ್ಯಾ ಕೀರ್ತಿ? ಏನಾದ್ರೆ ನಿಮ್ಗೇನು ಅಂತ ಕೇಳ್ತಿದ್ರೆ ಈ ರೀತಿ ಮಾತಾಡ್ತಿದ್ರಲ್ಲ, ನಿಜವಾಗ್ಲೂ ಹೇಳಬೇಕು ಅಂದ್ರೆ ಕೀರ್ತಿನ ನೀವೇ ಹುಡುಕ್ಬೇಕಾಗಿತ್ತು ಅಂತ ಕೇಳ್ತಿದ್ದಾಳೆ. ಆದ್ರೆ ಇಲ್ಲಿ ವೈಷ್ಣವ್ಗೆ ಉತ್ತರ ಇಲ್ಲ. ಅದ್ರ ನಡುವೆ ಇಲ್ಲಿ ಕಾವೇರಿಯವರು ಆ ಟೆಕ್ನಿಷಿಯನ್ನ ಅಲ್ಲಿಂದ ಓಡಿಸ್ಬಿಡ್ತಾರೆ. ಜೊತೆಗೆ ಈ ಕಡೆ ಲಕ್ಷ್ಮಿ ಬಂದು ನೋಡ್ತಿದ್ದಾಗೆ ಈ ಕಡೆ ಟೆಕ್ನಿಷಿಯನ್ ಹೊರಡೋಕೆ ಸಿದ್ಧವಾಗಿದ್ದಾರೆ. ಓಪನ್ ಆಯ್ತಾ ಅಂತ ಕೇಳಿದ್ರೆ ಇಲ್ಲ, ನಂಗೆ ಅರ್ಜೆಂಟ್ ಕೆಲಸ ಇದೆ, ನಾನು ಹೋಗ್ಲೇಬೇಕು ಅಂತ ಹೇಳ್ತಿದ್ದಾರೆ. ಸರ್, 1 ನಿಮಿಷ ಓಪನ್ ಮಾಡಿಕೊಟ್ಟು ಹೋಗ್ಬೋದಲ್ವಾ ಅಂತ ಹೇಳಿದ್ರೆ ಇಲ್ಲ, ನಂಗೆ ಅರ್ಜೆಂಟ್ ಆಗಿ ಕೆಲಸ ಇದೆ, ನಾನು ಹೋಗ್ಲೇಬೇಕು ಅಂತ ಹೇಳಿ ತರಾತುರಿಯಲ್ಲಿ ಹೊರಟು ಬಿಡ್ತಾರೆ. ಇವರು ಈ ಕಡೆ ಹೋಗ್ತಿದ್ದಾಗೆ ಆ ಕಡೆ ಲಕ್ಷ್ಮಿಗೆ ಅವ್ರ ಭಾವ ತಾಂಡವ್ ಕಾಲ್ ಮಾಡ್ತಾರೆ. ಏನು ನೀನು ನಮ್ಮ ಪಾಡಿಗೆ ನಮ್ಮನ್ನ ಬಿಡೋದಿಲ್ವಾ? ನಮ್ಮನ್ನ ನನ್ನ ಫ್ರೆಂಡ್ಸ್ನ ತಂಟೆಗೆ ಬಂದ್ರೆ ನಾನಂತೂ ಸುಮ್ಮನಿರೋದಿಲ್ಲ. ನಾವಾಯ್ತು, ನಮ್ಮ ಕೆಲಸ ಆಯ್ತು ಅಂತಿದ್ದೀವಿ, ಯಾಕೆ ಬಂದು ಟಾರ್ಚರ್ ಕೊಟ್ಟು ತೊಂದರೆ ಕೊಡ್ತೀಯಾ? ಸುಮ್ಮನೆ ಬಿಟ್ಬಿಡು, ನನ್ನ ಫ್ರೆಂಡ್ಸು ನನ್ನ ತಂಟೆಗೆ ನೀನು ಬರ್ಕೂಡ್ದು ಅಂತ ಹೇಳಿ ಕಾಲ್ ಕಟ್ ಮಾಡಿಬಿಡ್ತಾರೆ. ಈ ಕಡೆ ಲಕ್ಷ್ಮಿ ಮುಂದೆ ಗಂಗಕ್ಕ ಕೂಡ ಇದ್ದಾರೆ. ಈ ಕಡೆ ಲಕ್ಷ್ಮಿ ಗಂಗಕ್ಕನ ಹತ್ರ ನನ್ಗೆ ಏನಾಗ್ತದೆ ಅಂತಾನೆ ಅರ್ಥ ಆಗ್ತಿಲ್ಲ. ಆ ಟೆಕ್ನಿಷಿಯನ್ ಹೋಗಿದ್ದು ಏನೋ ಅರ್ಜೆಂಟ್ ಕೆಲಸ ಇದೆ ಅಂತ ಅಲ್ವಾ? ಈ ಕಡೆ ಭಾವ ಹೇಳ್ತಿರೋ ಮಾತಿಗೂ ಅವರು ಹೋಗಿದ್ದಕ್ಕೂ ಏನು ಸಂಬಂಧ ಅಂತಾನೆ ಅರ್ಥ ಆಗ್ತಿಲ್ಲ ನನಗೆ ಅಂದಾಗ ಇಲ್ಲಿ ಗಂಗಕ್ಕ, ಅದು ಲಕ್ಷ್ಮಕ್ಕ ಏನಾಯ್ತು ಅಂದ್ರೆ ನೀವು ವೈಷ್ಣವನ ಜೊತೆ ಮಾತನಾಡೋಕೆ ಹೋಗಿದ್ರಲ್ವ, ಆಗ ಕಾವೇರಿ ಅಮ್ಮನೇ ಅವರನ್ನ ಕಳಿಸ್ಬಿಟ್ರು, ಯಾವುದೇ ಕಾರಣಕ್ಕೂ ಇದನ್ನ ಓಪನ್ ಮಾಡಬಾರ್ದು ಅಂತ ಹೇಳ್ತಿದ್ದಾಗೆ ಈ ಕಡೆ ಲಕ್ಷ್ಮಿ ಕೆಂಡಾಮಂಡಲ ಆಗ್ಬಿಡ್ತಾಳೆ. ಈ ಕಡೆ ಕಾವೇರಿ ಅವ್ರ ಹತ್ರ ವೈಷ್ಣವ್ ಮತ್ತೆ ಕೃಷ್ಣಕಾಂತ್ ಕೂಡ ಕುತ್ಕೊಂಡಿದ್ದಾರೆ. ಈ ಕಡೆ ರೂಮಲ್ಲಿ ಇದ್ದಾರೆ ಎಲ್ಲರೂ ಕೂಡ. ಸುಪ್ರೀತಾ ಅವ್ರು ಕೂಡ ಅಲ್ಲೇ ಇದ್ದಾರೆ. ಇದ್ರ ನಡುವೆ ಕೃಷ್ಣಕಾಂತ್ ಅವರು ವೈಷ್ಣವ್ಗೆ, ನೋಡು ವೈಷ್ಣವ್, ನೀನ್ ಹೆಂಡತಿಗೆ ಸ್ವಲ್ಪ ಕೀರ್ತಿ ವಿಶ್ವದಿಂದ ಸುಮ್ಮನಿರುವ ಅಂತ ಹೇಳು. ಅದರಲ್ಲೂ ಆ ಒಂದು ಕಿಡ್ನಾಪ್ ಆದಾಗಿಂದ ಈ ಲಕ್ಷ್ಮಿಗೆ ಏನಾಗಿದ್ಯೋ ಗೊತ್ತಿಲ್ಲ, ಬರೀ ಅವಳನ್ನ ತಲೆ ಮೇಲೆ ಇಟ್ಕೊಂಡು ತಿರ್ಗಾಡ್ತಿದ್ದಾಳೆ ಅಂತ ಹೇಳ್ತಿದ್ರೆ ಈ ಕಡೆ ಕಾವೇರಿ ಅವ್ರು ಕೂಡ, ಹೌದು ಪುಟ್ಟ, ನನಗಿಷ್ಟೆಲ್ಲ ಆದಮೇಲೆ ಬುದ್ಧಿ ಬಂದಿದೆ, ನಾನು ಕೂಡ ಅವಳನ್ನ ಮಗಳ ಥರ ಎಷ್ಟು ಮಟ್ಟಿಗೆ ನೋಡ್ಕೋತಿದ್ದೆ, ಯಾವಾಗಲೂ ಅವಳ ಪರ ನಿಂತ್ಕೋತಿದ್ದೆ, ಆದರೆ ನಾನು ಇವಾಗ ಬುದ್ಧಿ ಕಲ್ತಿದ್ದೀನಿ. ಅದೇ ರೀತಿ ನಿನ್ನ ಹೆಂಡತಿಗೂ ಕೂಡ ಆಗಬಾರ್ದು, ದಯವಿಟ್ಟು ಅವಳ ವಿಷಯಕ್ಕೆ ಹೋಗಬೇಡ ಅಂತ ಹೇಳ್ತಿದ್ದಾಗ ಈ ಕಡೆ ಲಕ್ಷ್ಮಿ ಎಂಟ್ರಿ ಕೊಟ್ಟೇ ಬಿಡ್ತಾಳೆ. ಕಾವೇರಿ ಅವ್ರ ಮುಂದೆ ನಿಂತಿದ್ದೆ, ಯಾಕತೆ ಈ ರೀತಿ ಮಾಡಿದ್ರಿ ಅಂತ ಪ್ರಶ್ನೆ ಮಾಡ್ತಿದ್ದಾಳೆ. ನೀವೇನಾ ಟೆಕ್ನಿಷಿಯನ್ನ ಕಳಿಸಿದ್ದು ಅಂತ ಜೋರ್ ಮಾಡ್ತಿದ್ದಾಳೆ. ಉತ್ತರ ಕೊಡಿ ಅಂತ ಕೇಳ್ತಿದ್ದಾಳೆ. ಈ ಕಡೆ ಕಾವೇರಿ ಅವರಂತೂ ಲಕ್ಷ್ಮಿ ಮಾತನ್ನ ಕೇಳಿ ಹಾಗೆ ಬೆಂಡಾಗ್ತಿದ್ದಾರೆ ಅಂತ ಹೇಳ್ಬೋದು. ಈ ಕಡೆ ವೈಷ್ಣವ್ ಅಂತೂ ಏನ್ ಮಾತಾಡ್ತಿದ್ರ ಲಕ್ಷ್ಮಿ ಅವರೇ, ಯಾಕೆ ಈ ರೀತಿ ಅಮ್ಮನ ಪ್ರಶ್ನೆ ಮಾಡ್ತಿದ್ರ ಅಂದ್ರೆ ಈ ಕಡೆ ಲಕ್ಷ್ಮಿ ಅಂತೂ ಕಾವೇರಿ ಅವ್ರನ್ನ ಹೇಳಿ ಅತ್ತೆ, ಯಾಕೆ ಈ ರೀತಿ ಮಾಡಿದ್ರಿ? ಕೀರ್ತಿ ಮೊಬೈಲ್ ಆನ್ ಆಗೋದನ್ನ ಯಾಕೆ ತಡೆದ್ರಿ ಅಂತ ಕೇಳ್ತಿದ್ರೆ, ಯಾಕೆ ಅಂದ್ರೆ ಈ ಕಡೆ ಏನ್ ಮಾತಾಡ್ತಿದ್ರ ನೀವು ಅಂತಿದ್ದಾಗ ಈ ಕಡೆ ಕಾವೇರಿಯವರು ಸ್ಟ್ರೆಸ್ ಆದಾಗೆ ನಟನೆ ಮಾಡ್ತಿದ್ದಾರೆ. ಜೊತೆಗೆ ಆ ಕಡೆ ಕಾರುಣ್ಯವರು ನಡೆದದ್ದೆಲ್ಲಾನು ಕೂಡ ನೆನ್ಸ್ಕೊಂಡಿದ್ದೆ, ಕಾವೇರಿ ನನ್ನನ್ನ ಕೂಡ ಬ್ಲಾಕ್ ಮಾಡಿ ಈ ರೀತಿ ಜೈಲಿಗೆ ಕಳಿಸ್ಬಿಟ್ಟೆ ಅಲ್ವಾ? ಖಂಡಿತ ನಿನ್ನ ಪಾಪದ ಕೂಡ ತುಂಬಿದೆ, ಖಂಡಿತ ನಿನ್ಗೆ ಬುದ್ಧಿ ಕಲಿಸ್ದೆ ಬಿಡೋದಿಲ್ಲ, ನನ್ನ ಮಗಳು ಬರ್ತಾಳೆ, ನಿನ್ಗೆ ಪಾಠ ಕಲಿಸ್ತಾಳೆ ಅಂತ ಅನ್ಕೋತಿದ್ದಾರೆ. ಜೊತೆಗೆ ಇನ್ಸ್ಪೆಕ್ಟರ್ನ ಕರೆದಿದ್ದ ಲಾಯರ್ನ ಭೇಟಿ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಲಾಯರ್ ಏನ್ ಭೇಟಿ ಮಾಡೋದು ಮೇಡಮ್, ಇದು ನಾನ್ ಬೇಲಬಲ್ ವಾರೆಂಟ್, ನಿಮ್ಗೆ ಅದು ಕೂಡ ಗೊತ್ತಿಲ್ವಾ? ಏನೂ ಕೂಡ ಮಾಡೋಕ್ಕಾಗಲ್ಲ, ನೀವು ಇಲ್ಲೇ ಇರಬೇಕಾಗತ್ತೆ ಅಂತಿದಾಗ ಈ ಕಡೆ ಕಾರುಣ್ಯ ಅವರಂತೂ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಈ ಕಡೆ ನೋಡಿದ್ರ ಲಕ್ಷ್ಮಿ ಅವರೇ, ನೀವು ನಡ್ಕೊಳ್ತಿರೋದ್ರಿಂದ ಅಮ್ಮಂಗೆ ಎಷ್ಟು ಸ್ಟ್ರೆಸ್ ಆಗ್ತಿದೆ
ಆಗ್ತಿದೆ ಅಂತ ಹೇಳ್ತಿದ್ರೆ, ಈ ಕಡೆ ಲಕ್ಷ್ಮಿ ಅಂತೂ ನನ್ನ ಪ್ರಶ್ನೆಗೆ ಉತ್ತರ ಬೇಕು ಅಂತಷ್ಟೇ ಕೇಳ್ತಿದ್ರೆ. ಯಾಕೆ ಅಂದ್ರೆ ನನ್ನ ಸೊಸೆ ಆರಾಮಾಗಿರ್ಬೇಕು, ಆ ಕೀರ್ತಿ ವಿಶ್ವನ ತಲೆಗೆ ಹಚ್ಕೊಂಡು ಈ ರೀತಿ ತಲೆ ಕೆಡಿಸ್ಕೊಳ್ಳೋದು ನನ್ಗೆ ಇಷ್ಟ ಇಲ್ಲ, ಅದಕ್ಕೋಸ್ಕರ ಅಂತ ಹೇಳ್ತಿದ್ರೆ. ಏನಂತ ಈ ರೀತಿ ಮಾತಾಡ್ತಿದ್ರ? ಕೀರ್ತಿಯವರು ಹುಚ್ಚಾಟ ಮಾಡಿದ್ದಾರೆ, ನಾನು ಇಲ್ಲ ಅಂತ ಹೇಳ್ತಿಲ್ಲ. ಈ 1 ವರ್ಷದಲ್ಲಿ ಏನೇನಾಯ್ತು, ಯಾವಾಗ್ಲೂ ಕೂಡ ನೀವೇ ಅಲ್ವಾ ಅವ್ರ ಪರ ಇದ್ದದ್ದು. ಆದ್ರೆ ಇವತ್ತು ನೋಡಿದ್ರೆ ಈ ರೀತಿ ಮಾತಾಡ್ತಿದ್ರಲ್ಲ ಅಂದಾಗ, ಇಷ್ಟು ದಿನ ನಾನು ಅವಳ ಪರ ಇದ್ದದ್ದು ನಿಜ, ಆದ್ರೆ ಈಗ ಅವಳು ಹುಚ್ಚಾಟ ಏನು ಅಂತ ಅರ್ಥ ಆಗಿದೆ. ನಾನು ಮಾಡಿರೋ ತಪ್ಪನ್ನೇ ನೀನು ಮಾಡಬಾರ್ದು, ನನಗಾಗಿದೆ ನಿನಗೂ ಆಗ್ಬಾರ್ದು ಅನ್ನೋ ಕಾರಣಕ್ಕೆ ಹೇಳ್ತಾ ಇದ್ದೀನಿ ಅಂತ ಕಾವೇರಿಯವರು ಹೇಳ್ತಿದ್ದಾರೆ. ಈ ಕಡೆ ವೈಷ್ಣವ್ ಕೃಷ್ಣಕಾಂತ್ ಕೂಡ ಅಮ್ಮನ ಮಾತಿಗೆ ಸಾಥ್ ಕೊಡ್ತಿದ್ದಾರೆ. ಹೌದು, ನಮ್ಗೆ ಅದಕ್ಕೆ ಅವಳು ಉತ್ಸಾಹಬರಿ ಏನ್ ಬೇಕಿದ್ರು ಮಾಡ್ಕೊಳ್ಳಿ, ಆ ಕೀರ್ತಿ ಕಟ್ಕೊಂಡು ನಮ್ಗೇನಾಗಬೇಕಾಗಿದೆ, ಇಷ್ಟು ದಿನ ಆಗಿದ್ದೆ ಸಾಲ್ದ ಅಂತ ಕೇಳ್ತಿದ್ರೆ. ಈ ಕಡೆ ಲಕ್ಷ್ಮಿ ಅಂತೂ ಸಿಡ್ದೆದ್ಬಿಡ್ತಾಳೆ. ಹೌದಾ, ಈ ರೀತಿ ಮಾತಾಡ್ತಿದ್ರಲ್ಲ, ನಿಮ್ಗೇನು ಅನ್ಸೋದಿಲ್ವಾ? ಹಾಗಿದ್ರೆ ಕೀರ್ತಿ ನಿಮ್ಮ ಮನ್ಸಲ್ಲಿ ಏನೂ ಅಲ್ವೇ ಅಲ್ವಾ? ಕೀರ್ತಿ ನಿಮ್ಗೇನು ಆಗೇ ಇಲ್ವಾ ಅಂತ ಕೇಳ್ತಿದ್ದಾಗೆ ವೈಷ್ಣವ್ ಒಂದಕ್ಷಣ ಸೈಲೆಂಟ್ ಆಗ್ಬೇಕಾಗತ್ತೆ. ಎಲ್ಲದಕ್ಕಿಂತ ನಿಮ್ಗೆ ಅವಳ ಬಗ್ಗೆ ಕೋಪ ಬೇಜಾರು ಎಲ್ಲ ಇದೆ ಅಂತ ನನಗೂ ಕೂಡ ಗೊತ್ತಿದೆ, ಅದಕ್ಕೂ ಮೀರಿದ ಮನುಷ್ಯತ್ವ ಇರ್ಬೇಕಲ್ವಾ ಅಂತ ಕೇಳ್ತಿದ್ದಾಳೆ. ಜೊತೆಗೆ ಕೀರ್ತಿ ನನಗೆ ಬೇಕೇ ಬೇಕು, ಈಗ ಆಗಿರೋ ಎಲ್ಲ ಕನ್ಫ್ಯೂಷನ್ಸ್ ಕೂಡ ಉತ್ತರ ಸಿಗ್ಬೇಕು ಅಂದ್ರೆ ಕಾಣಿಯಾಗಿರೋ ಕೀರ್ತಿ ಕಣ್ಮುಂದೆ ಬರಲೇಬೇಕು. ಅವ್ರು ಬಂದ್ರೆ ಮಾತ್ರ ಇದು ಎಲ್ಲದಕ್ಕೂ ಕೂಡ ಉತ್ತರ ಸಿಗೋದು ಅಂತ ಲಕ್ಷ್ಮಿ ಹೇಳ್ತಿದ್ದಾಳೆ. ಅದಕ್ಕಿಂತ ಹೆಚ್ಚಾಗಿ ನಿಜ ಹೇಳಬೇಕು ಅಂದ್ರೆ ನಿಮ್ ಮುಂದೆ ಚಿಕ್ಕದ್ರಿಂದ ಓಡಾಡ್ಕೊಂಡು ಇದ್ದಂತ ಹುಡುಗಿ ಇವತ್ತು ಕಾಣಿ ಆಗಿದ್ದಾಳೆ ಅಂದ್ರೆ ನೀವೆಲ್ಲ ಸೇರ್ಕೊಂಡು ಅವಳನ್ನ ಹುಡುಕ್ಬೇಕಿತ್ತು. ಆದ್ರೆ ನೀವೆಲ್ಲ ಏನ್ ಮಾಡ್ತಿದ್ರ? ಅದನ್ನ ಬಿಟ್ಟು ನಮ್ಮ ಪಾಡಗ್ ನಾವ್ ಇರ್ತೀವಿ ಅಂತ ಸುಮ್ಮನಿದಿರಲ್ಲ. ನಿಮ್ಗೇನು ಅನ್ನಿಸ್ತಿಲ್ವಾ? ಎಲ್ಲೂ ಏನೋ ಆಗಿದ್ದಕ್ಕೆ, ಮಳೆ ಬಂದು ಕೊಚ್ಕೊಂಡು ಹೋಗೋದಕ್ಕೆ ಯಾರೋ ಬಂದು ಎಲ್ಲಾನು ಮಾಡ್ತಿದ್ದಾರೆ, ಅವ್ರಿಗೂ ಅದಕ್ಕೂ ಸಂಬಂಧನೇ ಇಲ್ಲ. ಆದ್ರೂ ಕೂಡ ಎಲ್ಲನೂ ಕೂಡ ತಮ್ಮ ಜೀವನ ಪಣಕ್ಕಿಟ್ಟು ಕಾಪಾಡ್ತಿದ್ದಾರೆ. ಅಂಥದ್ರಲ್ಲಿ ನಿಮ್ಮ ಮಧ್ಯದಲ್ಲಿ ಇರ್ತಕ್ಕಂಥ ಹುಡುಗಿ ಕಾಣೆ ಆಗಿದ್ರು ಕೂಡ ಈ ರೀತಿ ಆರಾಮಾಗಿರೋಕೆ ಹೇಗೆ ಸಾಧ್ಯ ಆಗತ್ತೆ ಅಂತ ಕೇಳ್ತಿದ್ದಾಗೆ ಎಲ್ರಿಗೂ ಕೂಡ ಲಕ್ಷ್ಮಿ ಹೇಳ್ತಿರೋ ಮಾತು ಸರಿ ಅಂತ ಅನ್ನಿಸ್ತಿದೆ. ಈ ಕಡೆ ಕಾವೇರಿಯವ್ರಿಗೂ ಕೂಡ ಈ ಲಕ್ಷ್ಮಿನ ಈ ರೀತಿ ಬಗ್ಬಡಿದ್ರೆ ಆಗೋದಿಲ್ಲ, ಸೈಲೆಂಟ್ ಆಗಿ ನೈಸ್ ಆಗಿ ಬಡಿಬೇಕು ಅಂತ ಕಾವೇರಿಯವರು ಎಷ್ಟೇ ನಾಟಕ ಮಾಡಿ ಪೂಸಿ ಹೊಡೆದ್ರು ಕೂಡ ಇಲ್ಲಿ ಲಕ್ಷ್ಮಿನ ಪೂಸಿ ಹೊಡೆಯೋಕ್ಕಂತೂ ಸಾಧ್ಯ ಆಗೋದೇ ಇಲ್ಲ, ಯಾರು ಏನೇ ಮಾಡಲಿ. ಆದರೆ ಯಾವುದೇ ಕಾರಣಕ್ಕೂ ಕೂಡ ಕೀರ್ತಿ ಬಂದರೆ ಇದಕ್ಕೆ ಉತ್ತರ ಸಿಗೋದು ಅನ್ನೋಕ್ಕಿಂತ ಮನುಷ್ಯತ್ವದಿಂದ ಕಾಣೆಯಾಗಿರೋ ಕೀರ್ತಿನ ನಾನು ಹುಡುಕ್ತೀನಿ, ಅವಳು ನನ್ನ ಸ್ನೇಹಿತೆ, ಖಂಡಿತ ನಾನು ಹುಡುಕಿ ತೀರ್ತೀನಿ ಅಂತ ಇಲ್ಲಿ ಲಕ್ಷ್ಮಿ ಹೇಳ್ತಿದ್ದಾಳೆ. ನನ್ನನ್ನು ಯಾರೂ ಕೂಡ ಇದರಿಂದ ತಡೆಯೋಕ್ಕಾಗೋದಿಲ್ಲ, ನಾನಂತೂ ಯಾರ ಮಾತನ್ನು ಕೇಳಿ ಹಿಂಜರಿಯೋದಿಲ್ಲ ಅಂತ ಹೇಳ್ತಿದ್ದಾಳೆ. ಹಾಗಿದ್ರೆ ಖಂಡಿತ ಕೀರ್ತಿ ಸಿಕ್ಬಿಡ್ತಾಳೆ, ಖಂಡಿತ ಕೀರ್ತಿ ಸಿಗ್ತಾಳೋ ಬಿಡ್ತಾಳೋ? ಕೀರ್ತಿ ಶವ ಸಿಕ್ಕಿದೆ, ಹಾಗಿದ್ರೆ ಕೀರ್ತಿ ಸತ್ತೇ ಹೋಗ್ಬಿಟ್ಲ? ಪ್ರಪಾತದಿಂದ ಬಿದ್ದಂತಹ ಕೀರ್ತಿ ಬದುಕುಳಿದಿರಬಹುದು ಅಂತ ನಾವೆಲ್ಲ ಕೂಡ ಅನ್ಕೊಂಡಿದ್ವಿ, ಆದ್ರೆ ಕೀರ್ತಿ ದುರ್ಮರಣವನ್ನ ಹೊಂದೇ ಬಿಟ್ಲ. ಕಾವೇರಿಯವರ ಕುತಂತ್ರಕ್ಕೆ ಕೀರ್ತಿ ಬಲಿಯಾಗೇ ಬಿಟ್ಲ ಅಂತ ಅನ್ನಿಸ್ತದೆ. ಇಲ್ಲಿ ಕೀರ್ತಿ ಶವ ಇದೆ, ಈ ಕಡೆ ಶವ ಸಂಸ್ಕಾರ ಮಾಡ್ತಿದ್ದಾರೆ. ಕೀರ್ತಿ ಪ್ರೀತಿ ವೈಷ್ಣವ್, ಹಾಗಾಗಿ ಇಲ್ಲಿ ವೈಷ್ಣವೇ ಅವಳಿಗೆ ಶವ ಸಂಸ್ಕಾರ ಮಾಡುವುದಕ್ಕೆ ಮುಂದಾಗ್ತಿದ್ದಾರೆ. ಆದ್ರೆ ಇದೆಲ್ಲವನ್ನ ಕೂಡ ಲಕ್ಷ್ಮಿಯಿಂದ ನೋಡೋಕ್ಕಾಗ್ತಿಲ್ಲ. ಆ ಗೋಳನ್ನ ಅವಳಿಂದ ಸಹಿಸ್ಕೊಳಕ್ ಆಗ್ತಾ ಇಲ್ಲ, ಕಣ್ಣೀರ್ ಹಾಕ್ತಿದ್ದಾಳೆ, ಗೋಳಾಡ್ತಿದ್ದಾಳೆ. ಆದ್ರೆ ಇಲ್ಲಿ ಕಾವೇರಿ ಅವರಂತೂ ಕೇಕೆ ಹಾಕಿ ನಗ್ತಿದ್ದಾರೆ. ಹಾಗಿದ್ರೆ ನಿಜವಾಗ್ಲೂ ಕೂಡ ಕೀರ್ತಿ ಶವನೇನಾದು ಅಥವಾ ಬೇರೆ ಯಾವ್ದ ಶವನು ಕೀರ್ತಿ ಶವ ಅಂತ ಅನ್ಕೊಂಡ್ಬಿಟ್ಟಿದಾರ? ಏನಾಗ್ತಿದೆ ಇದೆಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಮುಂದಿನ ವಿಡಿಯೋಗೋಸ್ಕರ ವೇಟ್ ಮಾಡೋದನ್ನ ಮರಿಬೇಡಿ.